ದುರಂತದಲ್ಲಿ ಮೃತಪಟ್ಟವರ ಗುರುತು ಪತ್ತೆಯೇ ಚಾಲೆಂಜ್. ದೇಹದಲ್ಲಿ ಗುರುತಿಸಲಾಗದಷ್ಟು ಹಾನಿಗೊಳಗಾದ ಹಿನ್ನೆಲೆಯಲ್ಲಿ ಈಗ ಈ ಸಮಸ್ಯೆ ತಲೆದೋರಿದೆ. ಬೇರೆ ದಾರಿ ಇಲ್ಲದೆ ಡಿಎನ್ಎ ಟೆಸ್ಟ್ಗೆ ಮುಂದಾಗಿದ್ದಾರೆ ಪೊಲೀಸರು. ವಿಧಿ ವಿಜ್ಞಾನ ತಜ್ಞರಿಂದ ಡಿಎನ್ಎ ಪರೀಕ್ಷೆ ಹೇಗಿರುತ್ತೆ ಅನ್ನೋದೇ ಒಂದು ಪ್ರಶ್ನೆ. ಅದನ್ನ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಹೇಗೆ ಮಾಡ್ತಾರೆ ಡಿಎನ್ಎ ಟೆಸ್ಟ್ ಅಂತ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂದೇಶ್, ನೋಡಿ, ಈಗ ಡಿಎನ್ಎ ಟೆಸ್ಟ್ ಮಾಡಬೇಕು, ಸುಟ್ಟು ಕರಕಲಾಗಿದೆ, ಯಾರ ದೇಹವೂ ಕೂಡ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ಡಿಎನ್ಎ ಟೆಸ್ಟ್ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ. ಮಧುಸೂದನ್, ಇಲ್ಲಿ ಡಿಎನ್ಎ ಟೆಸ್ಟ್ ಇಂತಹ ಒಂದು ಸಂದರ್ಭದಲ್ಲಿ ತುಂಬಾ ಅನಿವಾರ್ಯ. ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಈ ಅಗ್ನಿ ಅವಘಡ ಪ್ರಕರಣಗಳಲ್ಲಿ ಅಥವಾ ಬೆಂಕಿ ಇಟ್ಕೊಂಡು ಏನು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಾರೆ ಅಂತಹ ಪ್ರಕರಣಗಳಲ್ಲೂ ಕೂಡ ಬಾಡಿಯನ್ನ ಹ್ಯಾಂಡ್ ಓವರ್ ಮಾಡಿದ ನಂತರ ಆ ವ್ಯಕ್ತಿಗಳು ಬದುಕಿ ಬಂದಿರುವಂತಹ ಉದಾಹರಣೆಗಳಿದೆ. ಅಂದ್ರೆ ಬಾಡಿ ಹ್ಯಾಂಡ್ ಓವರ್ ಮಾಡಿದ ನಂತರ ಯಾವ ವ್ಯಕ್ತಿದು ಅಂತ ಬಾಡಿಯನ್ನ ಹಸ್ತಾಂತರ ಮಾಡಲಾಗಿರುತ್ತೋ ಅದೇ ವ್ಯಕ್ತಿ ಬದುಕಿ ಬಂದು ಕೊಟ್ಟಿರುವಂತಹ ಒಂದು ಬಾಡಿ ಯಾರ್ದು ಅನ್ನೋ ಒಂದು ಪ್ರಶ್ನೆಗಳು ಕೂಡ ಮೂಡಿ ಅದಾದ ನಂತರ ಕೋರ್ಟ್ನಲ್ಲಿ ಕೇಸ್ಗಳು ಕೂಡ ನಡೆದಿದೆ. ಹಾಗಾಗಿ ಡಿಎನ್ಎ ಟೆಸ್ಟ್ ಅನಿವಾರ್ಯವಾಗಿರೋದ್ರಿಂದ ಈಗ ಡಿಎನ್ಎ ಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಈ ರೀತಿಯಲ್ಲಿ ಏನು ಬಸ್ ದುರಂತದಲ್ಲಿ ಏನು ಸುಟ್ಟು ಕರ್ಕಲಾಗಿರೋದ್ರಿಂದ ಈಗ ಡಿಎನ್ಎ ಟೆಸ್ಟ್ ತುಂಬಾ ಅನಿವಾರ್ಯ ಇರುತ್ತೆ. ಹಾಗಾದ್ರೆ ಡಿಎನ್ಎ ಟೆಸ್ಟ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಏನಿದೆ ಇಲ್ಲಿ ಒಂದು ಲ್ಯಾಬ್ ಕೂಡ ಇದೆ. ಆ ಒಂದು ಲ್ಯಾಬ್ ನಲ್ಲಿ ಈ ಒಂದು ಡಿಎನ್ಎ ಟೆಸ್ಟ್ ಅನ್ನ ಕೂಡ ಮಾಡಲಾಗುತ್ತೆ. ಪ್ರಮುಖವಾಗಿರುವಂತದ್ದು ಮೃತಪಟ್ಟಿರುವಂತಹವರ ಏನು ಈಗಾಗಲೇ ಮೃತದೇಹಗಳು ಅಂದ್ರೆ ಸಜೀವವಾಗಿ ದಹನ ಹೊಂದಿರುವಂತಹ ಮೃತದೇಹಗಳೇನು ಸಿಕ್ಕಿದ್ವು ಅವರ ದೇಹದ ಯಾವುದಾದ್ರೂ ಗಟ್ಟಿಯಾದ ಪಾರ್ಟ್ಸ್ ಗಳನ್ನ ತೆಗೆದುಕೊಳ್ತಾರೆ. ದೇಹದ ಯಾವುದೇ ಪಾರ್ಟ್ಸ್ ಇರ್ಬೋದು, ಅದು ಬೋನ್ಸ್ ಆಗಿರ್ಬೋದು ಅಥವಾ ಹಲ್ಲಾಗಿರ್ಬೋದು, ಕೂದಲಾಗಿರ್ಬೋದು ಅಥವಾ ಬಟ್ಟೆ ಮೇಲಿರುವಂತಹ ರಕ್ತದ ಕಲೆ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಅಂದ್ರೆ ಯಾವುದಾದ್ರೂ ಏನೆಲ್ಲ ಸಿಗುತ್ತೆ ಆ ಬಾಡಿ ಅಂಶದ ಮೇಲೆ ಅಥವಾ ಬಾಡಿಯ ಮೇಲೆ ಅದನ್ನ ಪಡೆದುಕೊಳ್ತಾರೆ. ಯಾಕಂದ್ರೆ ಇಲ್ಲಿ ಕಂಪ್ಲೀಟ್ ಸುಟ್ಟು ಕರಕಲಾಗಿ ಆ ದೇಹದ ಮೇಲೂ ಕೂಡ ಏನು ಉಳಿದಿಲ್ಲ, ಜೊತೆಗೆ ಆ ದೇಹ ಅನ್ನೋ ರೀತಿಯಲ್ಲೂ ಇಲ್ಲ. ಹಾಗಾಗಿ ಈ ಒಂದು ಬಾಡಿಯನ್ನ ಹಸ್ತಾಂತರ ಮಾಡೋದಕ್ಕೂ ಮುನ್ನ ಆ ಸ್ಯಾಂಪಲ್ಸ್ ಅನ್ನ ಪಡೆದುಕೊಳ್ತಾರೆ. ಅದನ್ನ ಕಂಪ್ಲೀಟ್ ಆಗಿ ಕವರ್ ಅಪ್ ಮಾಡಿ ಅಥವಾ ಸೀಲ್ಡ್ ಮಾಡಿ ಅದನ್ನ ಲ್ಯಾಬ್ಗೆ ಕಳಿಸ್ತಾರೆ. ಲ್ಯಾಬ್ಗೆ ಕಳಿಸಿದ ನಂತರ ಇಲ್ಲಿ ನಾಪತ್ತೆ ಆಗಿರುವಂತಹ ಅವರ ಮನೆಯವರು ಏನಿರ್ತಾರೆ ಅವರ ಬ್ಲಡ್ ಸ್ಯಾಂಪಲ್ಸ್ ಅನ್ನ ಪಡ್ಕೊಳ್ತಾರೆ. ತಾಯಿ, ತಂದೆ ಅಥವಾ ಸಹೋದರ ಮೂವರಲ್ಲಿ ಯಾರ್ದಾದ್ರೂ ಒಬ್ಬರದು ಒಂದು ಬ್ಲಡ್ ಸ್ಯಾಂಪಲ್ಸ್ ಅನ್ನ ಪಡ್ಕೊಂಡು ಅಲ್ಲಿಗೆ ಕಳಿಸ್ತಾರೆ, ಅಂದ್ರೆ ಲ್ಯಾಬ್ಗೆ ಕಳಿಸ್ತಾರೆ. ಲ್ಯಾಬ್ಗೆ ಕಳಿಸಿದ ನಂತರ ಮೃತದೇಹದ ಯಾವ ಪಾರ್ಟ್ ಅನ್ನ ಅಲ್ಲಿ ಡಿಎನ್ಎ ಟೆಸ್ಟ್ಗೆ ಕಳಿಸಲಾಗುತ್ತೋ ಆ ಒಂದು ಬೋನ್ ಅನ್ನಾಗಿರ್ಬೋದು ಅಥವಾ ಟೀತ್ ಆಗಿರ್ಬೋದು ಅಥವಾ ದೇಹದ ಯಾವುದೇ ಒಂದು ಪಾರ್ಟ್ ಆಗಿರ್ಬೋದು ಅದನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ತಾರೆ. ಮೊದಲಿಗೆ ಕ್ಲೀನ್ ಮಾಡಿದ ನಂತರ ಕೆಮಿಕಲ್ ಅಲ್ಲಿ ಅದನ್ನ ಡಿಎನ್ಎ ಅನ್ನ ಎಕ್ಸ್ಟ್ರಾಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಇಫ್ ಸಪೋಸ್ ಅದು ಆಗದೆ ಹೋದ್ರೆ, ಯಾಕಂದ್ರೆ 800 ಡಿಗ್ರಿ ತಾಪಮಾನದಲ್ಲಿ ಇದು ಸುಟ್ಟು ಹೋಗಿರೋದ್ರಿಂದ ಬೇರೆ ಬೇರೆ ಟೆಸ್ಟ್ಗಳು ಅಂದ್ರೆ ಇಲ್ಲಿ ಕೆಮಿಕಲ್ ಅಲ್ಲಿ ಆಗದೆ ಹೋದ್ರೆ PCR, STR ಅಥವಾ STDNA ಈ ರೀತಿಯ ಒಂದು ಮಾದರಿಯಲ್ಲಿ ಅಥವಾ ಈ ರೀತಿಯ ಟೆಸ್ಟ್ ಗಳನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಒಟ್ಟಾರೆಯಾಗಿ 48 ಗಂಟೆಯ ಒಳಗೆ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಆ ರಿಪೋರ್ಟ್ ಅನ್ನ ಪೊಲೀಸರಿಗೆ ಕೊಡ್ಲಿದ್ದಾರೆ. ಮಧುಸೂದನ್.